ನಮಸ್ಕಾರ ಸ್ನೇಹಿತರೆ, ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2026 ಆಗಸ್ಟ್ 12ರಂದು ಸಂಭವಿಸಲಿರುವ ಕಂಕಣಾಕಾರದ ಸಂಪೂರ್ಣ ಸೂರ್ಯಗ್ರಹಣದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಗ್ರಹಣ ಯಾವಾಗ ಆರಂಭವಾಗುತ್ತದೆ? ಭಾರತದಲ್ಲಿ ಕಾಣಿಸುತ್ತದೆಯೇ? ಸೂತಕ ಕಾಲ ಇರುತ್ತದೆಯೇ? ಗರ್ಭಿಣಿಯರು ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು? ಶಾಸ್ತ್ರಗಳು ಏನು ಹೇಳುತ್ತವೆ? ಈ ಎಲ್ಲ ವಿಷಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಸೂರ್ಯಗ್ರಹಣವನ್ನು ಅತ್ಯಂತ ಮಹತ್ವದ ಖಗೋಳ ಮತ್ತು ಧಾರ್ಮಿಕ ಘಟನೆಯಾಗಿ ಪರಿಗಣಿಸಲಾಗುತ್ತದೆ. ಸೂರ್ಯನು ಆತ್ಮಶಕ್ತಿ, ಆರೋಗ್ಯ, ತೇಜಸ್ಸು ಮತ್ತು ಜೀವಶಕ್ತಿಯ ಪ್ರತೀಕ. ಆದ್ದರಿಂದ ಸೂರ್ಯಗ್ರಹಣದ ಸಮಯದಲ್ಲಿ ಅನೇಕರು ಭಗವಂತನ ಸ್ಮರಣೆ, ಮಂತ್ರ ಜಪ ಮತ್ತು ಧ್ಯಾನ ಮಾಡುವ ಪದ್ಧತಿಯನ್ನು ಇಂದಿಗೂ ಅನುಸರಿಸುತ್ತಾರೆ. ವೈಜ್ಞಾನಿಕವಾಗಿ ನೋಡಿದರೆ, ಚಂದ್ರನು ಭೂಮಿ ಮತ್ತು ಸೂರ್ಯನ ಮಧ್ಯೆ ಬಂದಾಗ, ಸೂರ್ಯನ ಬೆಳಕನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ಮರೆಮಾಡಿದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಇದು ಪ್ರಕೃತಿಯಲ್ಲಿ ನಡೆಯುವ ಒಂದು ಸಹಜ ಖಗೋಳ ವಿಜ್ಞಾನವಾಗಿದೆ. ಸೂರ್ಯಗ್ರಹಣ ಯಾವಾಗಲೂ ಅಮಾವಾಸ್ಯೆಯ ದಿನವೇ ಸಂಭವಿಸುತ್ತದೆ ಎಂಬುದು ವಿಶೇಷ. 2026ನೇ ವರ್ಷದಲ್ಲಿ ಒಟ್ಟು 2 ಸೂರ್ಯಗ್ರಹಣಗಳು ಹಾಗೂ 2 ಚಂದ್ರಗ್ರಹಣಗಳು ಸಂಭವಿಸುತ್ತವೆ. ಮೊದಲ ಸೂರ್ಯಗ್ರಹಣ ಫೆಬ್ರವರಿ 17ರಂದು ಸಂಭವಿಸಿತ್ತು. ಆಗ ಆಗಸ್ಟ್ 12ರಂದು ಸಂಭವಿಸುವುದು ಈ ವರ್ಷದ 2ನೇ ಸೂರ್ಯಗ್ರಹಣವಾಗಿದೆ. ಈ ಗ್ರಹಣವು ಕಂಕಣಾಕಾರದ ಸೂರ್ಯಗ್ರಹಣವಾಗಿದ್ದು, ಆಕಾಶದಲ್ಲಿ ಸೂರ್ಯನ ಸುತ್ತ ಬೆಂಕಿಯ ಉಂಗುರದಂತೆ ಪ್ರಕಾಶಮಾನವಾದ ವಲಯ ಕಾಣುವ ಕಾರಣ ಅದನ್ನು ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ಆಗಸ್ಟ್ 12ರ ರಾತ್ರಿ ಆರಂಭವಾಗಿ ಆಗಸ್ಟ್ 13ರವರೆಗೆ ಮುಂಜಾನೆಯವರೆಗೆ ಮುಂದುವರಿಯುತ್ತದೆ. ಗ್ರಹಣದ ಪ್ರಮುಖ ಹಂತ ಸುಮಾರು 6 ನಿಮಿಷ 23 ಸೆಕೆಂಡ್ಗಳ ಕಾಲ ಇರುತ್ತದೆ. ಈ ಅವಧಿಯಲ್ಲಿ ಗ್ರಹಣವನ್ನು ನೋಡಬಹುದಾದ ದೇಶಗಳಲ್ಲಿ ಅದ್ಭುತ ದೃಶ್ಯ ಕಾಣಿಸಲಿದೆ. ಆದರೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ, ಏಕೆಂದರೆ ಗ್ರಹಣ ಸಂಭವಿಸುವ ಸಮಯದಲ್ಲಿ ಭಾರತದಲ್ಲಿ ರಾತ್ರಿ ಇರುತ್ತದೆ. ಆದ್ದರಿಂದ ನಮ್ಮ ದೇಶದ ಯಾವುದೇ ಭಾಗದಿಂದ ಈ ಗ್ರಹಣವನ್ನು ನೇರವಾಗಿ ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣ ಕಾಣಿಸದ ಪ್ರದೇಶಗಳಲ್ಲಿ ಸೂತಕ ಕಾಲ ಅನ್ವಯಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಈ ಗ್ರಹಣಕ್ಕೆ ಸೂತಕ ಇರುವುದಿಲ್ಲ ಅಂತ ಪಂಡಿತರು ಹೇಳಿದ್ದಾರೆ. ಹೀಗಾಗಿ ಆಗಸ್ಟ್ 12ರಂದು ಬರುವ ಶ್ರಾವಣ ಅಮಾವಾಸ್ಯೆಯಂದು ದೇವರ ಪೂಜೆ, ಅಭಿಷೇಕ, ದೀಪಾರಾಧನೆ, ನೈವೇದ್ಯ, ದಾನ, ಧರ್ಮ ಹಾಗೂ ಇತರ ಧಾರ್ಮಿಕ ಕಾರ್ಯಗಳನ್ನು ಯಾವುದೇ ಅಡ್ಡಿ ಇಲ್ಲದೆ ಮಾಡಬಹುದು. ಈ ಗ್ರಹಣವು ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಕೆಲವು ಭಾಗಗಳು, ಸ್ಪೇನ್ ಹಾಗೂ ಪೋರ್ಚುಗಲ್ನ ಕೆಲವು ಪ್ರದೇಶಗಳಲ್ಲಿ ಗೋಚರಿಸಲಿದೆ ಎಂದು ಖಗೋಳ ವಿಜ್ಞಾನಿಗಳು ತಿಳಿಸಿದ್ದಾರೆ. ಅಲ್ಲಿ ವಾಸಿಸುವ ಜನರು ಈ ಅಪರೂಪದ ಕಂಕಣಾಕಾರದ ಗ್ರಹಣವನ್ನು ವೀಕ್ಷಿಸುವ ಅವಕಾಶ ಪಡೆಯಲಿದ್ದಾರೆ. ಈಗ ಗರ್ಭಿಣಿಯರ ಬಗ್ಗೆ ಮಾತನಾಡೋಣ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸಿದ ಕಾರಣ ಕಡ್ಡಾಯವಾಗಿ ವಿಶೇಷ ನಿಯಮಗಳನ್ನು ಪಾಲಿಸಬೇಕೆಂಬ ಅವಶ್ಯಕತೆ ಇಲ್ಲ. ಆದರೂ ಅನೇಕ ಕುಟುಂಬಗಳಲ್ಲಿ ಸಂಪ್ರದಾಯದ ಪ್ರಕಾರ ಕೆಲವು ಮುನ್ನೆಚ್ಚರಿಕೆಗಳನ್ನು ಇಂದಿಗೂ ಪಾಲಿಸಲಾಗುತ್ತದೆ. ಉದಾಹರಣೆಗೆ, ಅನಗತ್ಯವಾಗಿ ಹೊರಗೆ ಹೋಗದೇ ಇರುವುದು, ವಿಶ್ರಾಂತಿ ಪಡೆಯುವುದು, ದೇವರ ನಾಮಸ್ಮರಣೆ ಮಾಡುವುದು ಇತ್ಯಾದಿ. ಕೆಲವರು ಗ್ರಹಣದ ಸಮಯದಲ್ಲಿ ಹರಿತವಾದ ವಸ್ತುಗಳನ್ನು ಬಳಸಬಾರದು, ತರಕಾರಿ ಅಥವಾ ಹಣ್ಣುಗಳನ್ನು ಕತ್ತರಿಸಬಾರದು, ಹೊಲಿಗೆ ಮಾಡಬಾರದು. ಇವು ಧಾರ್ಮಿಕ ನಂಬಿಕೆ ಮತ್ತು ಕುಟುಂಬ ಸಂಪ್ರದಾಯಗಳಾಗಿದ್ದು ವೈಜ್ಞಾನಿಕವಾಗಿ ದೃಢಪಟ್ಟ ನಿಯಮಗಳಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ನಂಬಿಕೆ ಮತ್ತು ಸಂಪ್ರದಾಯಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬಹುದು. ಗ್ರಹಣ ಸಮಯದಲ್ಲಿ ವಿಷ್ಣು ಸಹಸ್ರನಾಮ, ಆದಿತ್ಯ ಹೃದಯ ಸ್ತೋತ್ರ, ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ ಅಥವಾ ತಮ್ಮ ಇಷ್ಟ ದೇವರ ನಾಮ ಜಪ ಮಾಡುವುದನ್ನು ಅತ್ಯಂತ ಶುಭಕರವೆಂದು ಹೇಳಲಾಗಿದೆ. ಭಕ್ತಿಯಿಂದ ದೇವರನ್ನು ಸ್ಮರಿಸಿದರೆ ಮನಸ್ಸಿಗೆ ಶಾಂತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ, ಸಾಧ್ಯವಾದರೆ ಅನ್ನದಾನ ಅಥವಾ ಗೋಸೇವೆ, ಪಕ್ಷಿಗಳಿಗೆ ಆಹಾರ ನೀಡುವುದು, ಬಡವರಿಗೆ ಸಹಾಯ ಮಾಡುವುದು ಮುಂತಾದ ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ಉತ್ತಮ ಫಲ ಸಿಗುತ್ತದೆ. ಒಟ್ಟಿನಲ್ಲಿ 2026ರ ಆಗಸ್ಟ್ 12ರಂದು ಸಂಭವಿಸುವ ಕಂಕಣಾಕಾರದ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಸೂತಕ ಕಾಲವೂ ಇರುವುದಿಲ್ಲ. ಯಾವುದೇ ಆತಂಕ ಬೇಡ. ಭಕ್ತಿಯಿಂದ ದೇವರ ಸ್ಮರಣೆ ಮಾಡಿ ನಿಮ್ಮ ದಿನನಿತ್ಯದ ಧಾರ್ಮಿಕ ಕಾರ್ಯಗಳನ್ನು ಎಂದಿನಂತೆ ಮುಂದುವರಿಸಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.